ಇವರಿಬ್ಬರು ಏನಂದರೆ ಅಪರೂಪ ಬಂದಿದ್ದಾರೆ. ಇವತ್ತು ಅವರನ್ನು ಹಾಕಿ ರುಬ್ತಾ ಇದ್ದೇನೆ ಕೆಲಸಕ್ಕೆ. ಸೊ ಮನೇಲಿ ಕೂತ್ಕೊಳ್ಳೋದು ಏನು ಮಾಡ್ತಾರೆ, ಬನ್ನಿ ಇಲ್ಲಿ ಕೆಲಸ ಮಾಡಿ ಅಂತೇಳಿ. ಸೊ ಹಾಗಾಗಿ ಸರಿ ರುಬ್ತಿದ್ದೇನೆ. ಅವ್ರಿಗೆ ಅದು ಒಂದು ಕಟ್ಟಿಗೆ ತೆಗಿಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಅದೇ ಕಷ್ಟ ಆಗ್ತುಂಟು ಅವ್ರಿಗೆ. ಆದರೂ ಅವರು ಎತ್ತಾ ಇದ್ದಾರೆ ಪಾಪ ಕಷ್ಟಪಟ್ಟು. ನೀನು ತೆಗಿ ಅಂತ ನಾನು ತೆಗಿ ಅಂತ ನೀನು ಹಾಗೆ ಮಾಡ್ತಿದ್ದಾರೆ ಕೆಲಸ. ಆದರೂ ಪರವಾಗಿಲ್ಲ, ಒಳ್ಳೆ ಕೆಲಸಗಾರರೇ. ಸೊ ತೆಗಿತಿದ್ದಾರೆ, ಬನ್ನಿ. ಹಲೋ ನಮಸ್ಕಾರ. ನಾವು ಬಂದಿದ್ದೀವಿ ಇವತ್ತು ಏನಂದರೆ ನಮ್ಮ ಲ್ಯಾಂಡ್ ಹತ್ರ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿರೋದು. ತುಂಬ ಕಾಡು ಬೆಳೆದಿತ್ತು ಲ್ಯಾಂಡ್ ಇದು. ಯಾಕಂದರೆ ತುಂಬ 1 ವರ್ಷಗಳ ನಂತರ ನಾವು ಲ್ಯಾಂಡ್ ಹತ್ರ ಬಂದಿದ್ದು. ಯಾಕೆಂದರೆ ಅಲ್ಲಿ ತುಂಬ ಜಂಗಲ್ ಥರ ಬೆಳೆದಿತ್ತು. ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ಫ್ಯಾಮ್ಲಿ ಎಲ್ಲ ಸೇರಿ ಬಂದಿದ್ದೇವೆ. ಯಾಕಂದರೆ 1-2 ಜನದಿಂದ ಆಗಲ್ಲ. ಸೊ ಅದೆಲ್ಲ ಒಂದು ಗಿಡ ಎಲ್ಲ ಏನಾಗಿತ್ತು ಅಂದರೆ ಗಿಡ ಎಲ್ಲ ಬೆಳೆದು ಕಟ್ಟಲಾಗಿತ್ತು. ಅದಕ್ಕೋಸ್ಕರ ಅದನ್ನು ಸರಿ ಮಾಡಿ ಕ್ಲೀನ್ ಮಾಡಿ ಬರಲಿಕ್ಕಂತ ಬಂದಿರೋದು. ಸೊ ನೋಡಿ ಈ ಥರ ಎಷ್ಟು ಜನ ಬಂದಿದ್ದೇವೆ ನಾವು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಸಂಡೇ ಸೊ ಫ್ರೀ ಅಲ್ವಾ, ಅದಕ್ಕೋಸ್ಕರ ಅವ್ರನ್ನೆಲ್ಲ ಹಾಕಿಕೊಂಡು ಸೊ ಬಂದಿದ್ದೇನೆ. ಸೊ ಒಬ್ಬೊಬ್ರಿಗೆ ಒಂದೊಂದು ವಹಿಸಿದ್ದೇನೆ. ಸೊ ಸಿಸ್ಟರ್ಸ್ಗೆಲ್ಲ ಒಂದೊಂದು ಕೆಲಸ ಕೊಟ್ಟಿದ್ದೇನೆ. ಸೊ ಅವರೊಂದು ಕೆಲಸ ಎಲ್ಲ ಮಾಡ್ತಿದ್ದಾರೆ, ನಾನೊಂದು ಕೆಲಸ. ನಾನು ಸುಮ್ಮನೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಆಚೆ ಈಚೆ ಓಡಾಡ್ತಿದ್ದೇನೆ. ಕೆಲಸ ಮಾಡಲಿಕ್ಕೆ ಮಾತ್ರ ಅವ್ರನ್ನ ಹಚ್ಚಿದ್ದೇನೆ. ಆ ಕಡೆಗೆ ಟೈಮ್ ಪಾಸ್ ಕೆಲಸ ನಂದು. ಸೊ ಹಾಗಾಗಿ ಅಮ್ಮ ಕಟ್ ಮಾಡ್ತಿದ್ದಾರೆ. ಸೊ ಸುಮಾರು ಉಂಟು, ದೊಡ್ಡ ಲ್ಯಾಂಡ್, 13 ಸೆನ್ಸ್ ಲ್ಯಾಂಡ್ ಅದು. ಹಾಗಾಗಿ ಸುಮಾರು ಮತ್ತು ಕೆಲವೊಂದು ಏನಂದರೆ ಬಳ್ಳಿ ಇರೋದ್ರಿಂದ ನಮ್ಗೆ ಅದು ಕಟ್ ಮಾಡಲಿಕ್ಕೆಲ್ಲ ಕಷ್ಟ. ಸುಸ್ತಾಗಿದೆ ಇವರಿಗೆ, ಕುತ್ಕೊಂಡಿದ್ದಾರೆ ನೋಡಿ. ಇವರೆಲ್ಲ ಫುಲ್ ಟೈರ್ಡ್. ಯಾಕಂದರೆ ಅಷ್ಟು ಕೆಲಸ ಮಾಡುವಾಗ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತದಲ್ಲ, ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದಾರೆ. ಕೆಲವರು ಕೂತ್ಕೊಳ್ತಾರೆ, ಕೆಲವೊಂದು ಈಗ ಅಷ್ಟೆಲ್ಲ ಕಟ್ ಮಾಡಿ ಆಯ್ತು ನಾವು. ಅದ ನಂತರ ನಾವೇನು ಒಂದು ಕಡೆ ಅದನ್ನು ಎಲ್ಲ ಸುಡಲಿಕ್ಕೆ ಬೆಂಕಿ ಹಾಕಿದ್ದು. ಈಗ ಬಳ್ಳಿ ಇರುವಾಗ ಕಸ ಬರುವುದಿಲ್ಲಲ್ಲ, ಹಾಗಾಗಿ ಬೆಂಕಿ ಹಾಕಿರೋದು. ಫುಲ್ಲು ಸುಡ್ತಾ ಉಂಟು. ಸುಟ್ಟಿದ ಮೇಲೆ ಇನ್ನೇನು ಮಾಡಬೇಕು, ಇನ್ನು ನೆಕ್ಸ್ಟ್ ನಾವು ಮತ್ತು ಆ ಕಡೆದೆಲ್ಲ ಬಳ್ಳಿ ಎಲ್ಲ ತೆಗೆದು ಈ ಕಡೆ ಎಲ್ಲ ಹಾಕಬೇಕಾಗ್ತದೆ. ಬನ್ನಿ ಯಾವ ಥರ ಇರುತ್ತೆ. ಲೆಟ್ಸ್ ಗೋ. ಈ ಥರ ಎಲ್ಲ ಇರುವುದರಿಂದ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ, ಹಾಗಾಗಿ ಆ ಥರ ಆಯಿತು. ಬನ್ನಿ ನೋಡಿ. ಅದ ನಂತರ ನಮ್ಮದು ಕೆಲಸ ಫಿನಿಶ್ ಆಯಿತು. ಸೊ ಎಲ್ಲ ಸುಟ್ಟಾಯಿತು. ಇನ್ನೂ ಸ್ವಲ್ಪ ಬಾಕಿ ಇತ್ತು, ಯಾಕೆಂದರೆ ಅದು ಒಣಗಬೇಕು ಇನ್ನೂ ಸ್ವಲ್ಪ ಸುಡಲಿಕ್ಕೆ. ಅದ ನಂತರ ನಮ್ಮದು ಮಳೆ ಬರೋದ್ರಿಂದ ನಾವು ಇನ್ನು ಮನೆ ಕಡೆ ಹೊರಟಿದ್ವಿ. ಆಲ್ಮೋಸ್ಟ್ ಗಾಡಿ ಅಲ್ಲಿ ನಿಂತಿದೆ ಕಾರು ನಮ್ಮದು. ಆ ಕಾರ್ ಹತ್ರ ಹೋಗಿ ನಾವು ಇನ್ನು ಮಳೆ ಬರ್ತಾ ಉಂಟು ಹನಿ. ಸೊ ಹಾಗಾಗಿ ಎದ್ಕೊಂಡು ಹೋಗ್ತಿದ್ವಿ ಬೇಗ. ಸೊ ಅದ ನಂತರ ನಮಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಕಮೆಂಟಲ್ಲಿ ಏನಂತ ತಿಳಿಸಿ. ಸೊ ಹಾಗೆ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಅದ ನಂತರ ಗಾಡಿಯಲ್ಲಿ ಬಂದೆ, ಅಣ್ಣ ಗಾಡಿ ತೆಗೆದ್ರು. ಅದ ನಂತರ ನಾವೆಲ್ಲ ಬಂದು ಒಂದೊಂದು ಟೂಲ್ಸ್ ಎಲ್ಲ ಇಟ್ವಿ. ಸೊ ಟೂಲ್ಸ್ ಎಲ್ಲ ಇಡುವಾಗ ಏನಾಯಿತು ಅಂದರೆ ಗಾಡಿಯಲ್ಲೆಲ್ಲ ಬಂದಿದ್ದು, ಕಾರಲ್ಲಿ ಬಂದಾಯಿತು. ಇನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್.